ಒಬ್ಬ ಮನುಷ್ಯ ತನ್ನ ಜೀವಿತಾವಧಿನಲ್ಲಿ ಮಲ್ಟಿಪಲ್ ಬಳಸೋ ವಸ್ತುಗಳ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಬೇಕು. ಈ ಒಂದು ಸಣ್ಣ ಬೇಸಿಕ್ ನಾಲೆಜ್ ಅನ್ನೋದು ನಮ್ಗೆ ಯಾರಿಗೂ ಇಲ್ಲ. ನಾವು ಒಂದು ಮೈಗೆ ಬಳಸುವಂತಹ ಸೋಪನ್ನು ಖರೀದಿ ಮಾಡಬೇಕಾದ್ರೆ ಅದರಲ್ಲಿ ಪ್ರಮುಖವಾದ ಅಂಶನ ಏನ್ ಗಮನದಲ್ಲಿ ಇರಿಸ್ಕೊಂಡು ನಾವು ತಗೋಬೇಕು ಅಂತ ನೀವು ಹೇಳ್ತೀರಾ? ನಿಜವಾಗ್ಲೂ ಆ ಸೌಂದರ್ಯ ತಾರೆಯರು ಆ ಸೋಪ್ನ ಬರಿಗೈಲಿ ಕೂಡ ಮುಟ್ಟಿರಲ್ಲ. ನಮ್ಮ ಸ್ಕಿನ್ ಇಂದ ನಮ್ಮ ಆರೋಗ್ಯ ಗೊತ್ತಾಗುತ್ತೆ. ನಮ್ಮ ಸ್ಕಿನ್ ಇಂದ ಇವನಿಗೆ ಹುಷಾರಿಲ್ವಾ, ಅಥವಾ ಇವನೇನಾದ್ರು ಬೇರೆ ಆಗಿದಾನ, ಅಥವಾ ಇವನಿಗೆ ಏಜ್ ಆಗ್ತಿದೆಯಾ, ಇವನು ಎಷ್ಟು ಚೆನ್ನಾಗಿದ್ದಾನೆ ಅಂತ ನಮ್ಮ ಸ್ಕಿನ್ ಇಂದ ಗೊತ್ತಾಗುತ್ತೆ. ಕಡ್ಲೆಕಾಯಿ ಕೆಟ್ಟೋದ್ರೆ ಎಸಿತೀರಾ, ಸೂರ್ಯಕಾಂತಿ ಕೆಟ್ಟೋದ್ರೆ ಎಸಿತೀರಾ, ಆದ್ರೆ ಕೆಟ್ಟೋಗಿರೋ ತೆಂಗಿನಕಾಯಿಗೆ ಒಂದು ಮಾರ್ಕೆಟ್ ಇದೆ, ಅದನ್ನ ಕೌಟು ಅಂತ ಕರಿತೀವಿ ನಾವು. 200 ರೂಪೀಸ್ ಇದೆ. ಕೆಟ್ಟೋಗಿರೋ ಕೊಬ್ಬರಿಯಿಂದ ಬರುವ ಎಣ್ಣೆಗೆ 200 ರೂಪೀಸ್ ಇದೆ. ಯಾಕೆ ಈ ಸೋಪ್ನ ಇಷ್ಟು ಕೇರ್ ಮಾಡಿದ್ವಿ ಅಂತಂದ್ರೆ, ನನ್ನ ಪ್ರಕಾರ ಪುಟ್ಟ ಮಕ್ಕಳಿಗೂ ಇದನ್ನ ಬಳಸಬೇಕು. ಇವತ್ತೇನು ಸೋಪನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಕಂಪನಿಗಳು, ಸಂಪೂರ್ಣವಾಗಿ 99% ಬಜೆಟ್ ಅನ್ನ ಮ್ಯಾಚ್ ಮಾಡೋಕ್ಕೋಸ್ಕರ ರಾಸಾಯನಿಕವಾಗಿ ಆ ಸೋಪನ್ನ ಉತ್ಪಾದಿಸಿ ಅದಕ್ಕೆ 1% ಆಯಿಲ್ನ ಹಾಕ್ತಾರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈಗ ನಿಮ್ಮ ಕಿಟ್ಟಲ್ಲಿ ಖಾಲಿ ಟೂತ್ಪೇಸ್ಟ್ ಮಾತ್ರ ಇರಲಿಲ್ಲ, ಇನ್ನೊಂದು ಸೋಪ್ ಇತ್ತು. ಸೊ ಆ ಸೋಪ್ನ ಘಮ ಹೆಂಗಿದೆ ಅಂತ ಹೇಳಿದ್ರೆ, ಯಾವ ಸೆಂಟು ಹಾಕಬೇಕಾದ ಅವಶ್ಯಕತೆ ಇಲ್ಲ. ಅದು ಒಂದು ಸಲ ನಾವು ಸ್ನಾನ ಮಾಡ್ಕೊಂಡು ಬಂದ್ರೆ ಇಡೀ ದಿನ ನಮ್ಗೊಂದು ಒಳ್ಳೆಯ ಒಂದು ಪರಿಮಳವನ್ನ ಇಡೀ ದೇಹಕ್ಕೆ ಅದು ಹೊರಗಡೆಯಿಂದ ಸಿಂಪಡಿಸುತ್ತೆ. ಆದರೆ ಪರಿಮಳ ಅಂದ ತಕ್ಷಣ ಇಲ್ಲೇನಾದ್ರೂ ಕೆಮಿಕಲ್ ಇರಬಹುದಾ ಅಂತ ಸುಮಾರು ಜನ ಕೇಳ್ಬೋದು. ಆದರೆ ನನಗೆ ನಿಮ್ಮಿಂದ ಗೊತ್ತಾಗಿದ್ದು ಯಾವುದೇ ಕೆಮಿಕಲ್ ಈ ಸೋಪಲ್ಲಿ ಇಲ್ಲ ಅಂತ ಹೇಳಿ. ಸೊ ನನಗೆ ಈ ಸೋಪ್ ಬಗ್ಗೆನೇ ಮಾತಾಡಬೇಕು ಅಂತ ಅನ್ಸುತ್ತೆ ಸರ್. ಅಂದ್ರೆ ನೀವು ಕಳಿಸಿರುವಂತಹ ಸೋಪನ್ನ ನಾನು ಖುದ್ದಾಗಿ ಯೂಸ್ ಮಾಡಿದೆ. ಇದನ್ನು ಯೂಸ್ ಮಾಡಿದ ನಂತರ ನಂಗೆ ಅನಿಸುತ್ತೆ, ಈಗ ನಾವೊಂದು ಸೋಪನ್ನು ಖರೀದಿ ಮಾಡಬೇಕಾದ್ರೆ ಒಬ್ಬ ಗ್ರಾಹಕ ಯಾವ ಅಂಶಗಳನ್ನು ತಲೆಯಲ್ಲಿ ಇಟ್ಕೋಬೇಕು ಸರ್? ಅಂದರೆ ಈ ಒಂದು ಸಣ್ಣ ಬೇಸಿಕ್ ನಾಲೆಜ್ ಅನ್ನೋದು ನಮ್ಗೆ ಯಾರಿಗೂ ಇಲ್ಲ. ನಾವು ಏನು ಬಳಕೆ ಮಾಡ್ತೀವಿ, ಅದಕ್ಕೆ ಏನು ಎಬಿಲಿಟಿ ಇರಬೇಕು, ಅದಕ್ಕೆ ಏನು ಕ್ವಾಲಿಟಿ ಇರಬೇಕು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಎಲ್ಲಿ ಒಂದು ಶಾಪ್ಗೆ ಹೋಗ್ತೀವಿ, ಕಲರ್ಫುಲ್ ಆಗಿರುತ್ತೆ ಪ್ಯಾಕೆಟು, ಅಥವಾ ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀವಿ, ಯಾವುದೋ ಹೀರೋಯಿಂದ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಯಾವುದೋ ಹೀರೋದು ಬರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ತಗೊಂಡು ಬಂದುಬಿಡ್ತೀವಿ. ಆದರೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಜನತೆಗೆ ಗೊತ್ತಾಗಲಿ, ನಾವು ಒಂದು ಮೈಗೆ ಬಳಸುವಂಥ ಸೋಪನ್ನು ಖರೀದಿ ಮಾಡಬೇಕಾದ್ರೆ ಅದರಲ್ಲಿ ಪ್ರಮುಖವಾದ ಅಂಶನ ಏನು ಗಮನದಲ್ಲಿ ಇರಿಸ್ಕೊಂಡು ನಾವು ತಗೋಬೇಕು ಅಂತ ನೀವು ಹೇಳ್ತೀರಾ? ಸಂದೀಪ್, ಭಾಳ ಅದ್ಭುತವಾದ ಪ್ರಶ್ನೆ. ನಮ್ಮ ದೇಶದ ಜನರನ್ನ, ಇನ್ನೋಸೆಂಟ್ ಜನರನ್ನ ದಿಕ್ಕು ತಪ್ಪಿಸೋದ್ರಲ್ಲಿ ಈ ಅಡ್ವರ್ಟೈಸ್ಮೆಂಟ್ಗಳು ಮಾಡಿದಂಥ ಪಾತ್ರ ತುಂಬ ಜಾಸ್ತಿ. ಹೌದು. ಮೋಹಕ ತಾರೆಯರು, ಮೋಹಕ ಸಿನಿಮಾ ನಟಿಯರು, ಜೊತೆಗೆ ಅವರು ತೋರಿಸಿದಂಥದ್ರಲ್ಲಿ ನಾವು ಎಷ್ಟು ಇಂಪ್ರೆಸ್ ಆಗಿ ಸೋಪ್ಗಳನ್ನ ಬಳಸಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ, ಒಂದು ಸೋಪಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಯಾಕೆ, ಒಂದು ಸೋಪಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋ ಅವಶ್ಯಕತೆ ಇತ್ತಾ? ಖಂಡಿತ ಇತ್ತು. ಯಾಕೆ? ಸ್ಕಿನ್ ಒಂದು ಬಿಗ್ಗೆಸ್ಟ್ ಆರ್ಗನ್ ಅಂತ ಕರಿತೀವಿ. ನಮ್ಮ ದೇಹದ ಎಲ್ಲ ಅಂಗಗಳನ್ನ ಹೊದಿಕೆ ಥರ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ದೊಡ್ಡ ಅಂಗ. ನಮ್ಮ ಸ್ಕಿನ್ನಿಂದ ನಮ್ಮ ಆರೋಗ್ಯ ಗೊತ್ತಾಗುತ್ತೆ. ನಮ್ಮ ಸ್ಕಿನ್ನಿಂದ ಇವನಿಗೆ ಹುಷಾರಿಲ್ವಾ, ಅಥವಾ ಇವನೇನಾದ್ರು ಬೇರೆ ಆಗಿದಾನ, ಅಥವಾ ಇವನಿಗೆ ಏಜ್ ಆಗ್ತಿದೆಯಾ, ಇವನು ಎಷ್ಟು ಚೆನ್ನಾಗಿದ್ದಾನೆ ಅಂತ ನಮ್ಮ ಸ್ಕಿನ್ನಿಂದ ಗೊತ್ತಾಗುತ್ತೆ. ಜೊತೆಗೆ ನಾವು ಬಾಯಿಂದ ಎಷ್ಟು ಉಸಿರಾಡ್ತೀವೋ ಸಂದೀಪ್, ಅಷ್ಟೇ ಪ್ರಮಾಣದ ಆಕ್ಸಿಜನ್ಗಳನ್ನ, ಬೇರೆ ವಿಚಾರಗಳನ್ನ ಸ್ಕಿನ್ ನಮ್ಮ ರಂಧ್ರಗಳ ಮುಖಾಂತರ ತಗೊಳುತ್ತೆ. ಇಂಥ ಒಂದು ಸ್ಕಿನ್ನನ್ನು ನಾವು ಬೇಜವಾಬ್ದಾರಿಯಿಂದ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾವಾಗ ಹೊರಗಡೆಯಿಂದ ಅದು ಬೇಜವಾಬ್ದಾರಿತನ ನಾವು ತೋರ್ಸಕ್ ಸ್ಟಾರ್ಟ್ ಮಾಡಿದ್ವೋ, ಜಲ್ದಿ ಏಜ್ ಆಗ್ತಾ ಇದೀವಿ, ಜಲ್ದಿ ಸುಸ್ತಾಗ್ತಾ ಇದೀವಿ, ಜಲ್ದಿ ನಾನಾ ತರದ ಹಿಂಸೆಗಳಿಗೆ ಅನುಭವಿಸ್ತಾ ಇದೀವಿ. ಆ ಟೈಮಲ್ಲಿ ನಮಗನ್ನಿಸ್ತು, ಒಂದು ಪರ್ಫೆಕ್ಟ್ ಸೋಪ್ನ ನಾವು ಕೊಡಬೇಕು. ಒಂದು ಪರ್ಫೆಕ್ಟ್ ಸೋಪ್ನ ಮಾಡೋದು ಹೇಗೆ ಅಂತಂದ ನಾವು ಗಮನಿಸಿದಾಗ, ಒಂದು ಸೋಪಲ್ಲಿ ನೀವು ಗಮನಿಸ್ಬೇಕಾಗಿರೋ ಅಂಶ ಏನು ಅಂತಂದ್ರೆ, TFM ಎಷ್ಟಿದೆ ಅಂತ ನೋಡ್ಬೇಕು. ದಯವಿಟ್ಟು ಅದನ್ನ ಸ್ಟಡಿ ಮಾಡೋಕೆ, ಅಡ್ವರ್ಟೈಸ್ ಅಲ್ಲ. ಮೋಹಕವಾಗಿರ್ತಕ್ಕಂತಹ ಅವರು ಎನಿಥಿಂಗ್ ಕ್ಯಾನ್ ಕ್ರಿಯೇಟ್ ಎನಿಬಡಿ, ಬಟ್ TFM ಎಷ್ಟಿರುತ್ತೆ? ನಿಜವಾಗ್ಲೂ ಆ ಸೌಂದರ್ಯ ತಾರೆಯರು ಆ ಸೋಪ್ನ ಬರಿಗೈಲು ಕೂಡ ಮುಟ್ಟಿರಲ್ಲ. ಸ್ನಾನ ಮಾಡೋದೋಗ್ಲಿ, ಬರಿಗೈಲು ಕೂಡ ಮುಟ್ಟಿರಲ್ಲ. ಯಾಕೆಂದ್ರೆ TFM ಅಷ್ಟು ಲೋ ಇರುತ್ತೆ. ಏನ್ TFM ಅಂದ್ರೆ ಟೋಟಲ್ ಫ್ಯಾಟ್ ಮಾಸ್ ಅಂತ. ಅಂದ್ರೆ ಈ ಸೋಪಲ್ಲಿ ಎಷ್ಟರ ಮಟ್ಟಿಗೆ ಫ್ಯಾಟ್ ಸಮೃದ್ಧವಾಗಿದೆ ನೋಡಿ. ಈ ತೆಂಗಿನೆಣ್ಣೆ ಬಗ್ಗೆ ಒಂದು ವಿಶೇಷವಾಗಿರೋ ಅಂಶ ಹೇಳ್ತೀನಿ. ತೆಂಗಿನೆಣ್ಣೆ ಸೋಪ್ ಏನಕ್ಕೆ, ವರ್ಜಿನ್ ಕೋಕೋನಟ್ ಆಯಿಲ್ ಸೋಪ್ ಏನಕ್ಕೆ ಅಂತ ಇದು ವೀಕ್ಷಕರಿಗೂ ತುಂಬಾ ಸರ್ಪ್ರೈಸ್ಡ್ ಆಗುತ್ತೆ. ನಮ್ಮ ಫ್ಯಾಕ್ಟ್ರಿನಲ್ಲಿ ನಾವು ತೆಂಗಿನಕಾಯಿನ ಹೊಡಿತೀವಿ. ಎಷ್ಟು ಹೊಡಿತೀವಿ? ಒಂದಿನಕ್ಕೆ 25,000ದಿಂದ 50,000ವರೆಗೂ ತೆಂಗಿನಕಾಯಿನ ಬ್ರೇಕ್ ಮಾಡ್ತೀವಿ.
ತೆಂಗಿನಕಾಯಲ್ಲಿ ನೀರು ಬರುತ್ತಲ್ಲ ಸಂದೀಪ್, ನಿಮ್ಮ ಮನೇಲಿ 10 ತೆಂಗಿನಕಾಯಿ ಹೊಡೆದ್ರೇನೆ ಇಷ್ಟು ನೀರು ಬರುತ್ತೆ, ನಮ್ಮ ಫ್ಯಾಕ್ಟ್ರಿನಲ್ಲಿ ಡ್ರಮ್ ಗಟ್ಲೆ ಬರುತ್ತೆ. ಓಕೆ ಆ ತೆಂಗಿನಕಾಯಿ ನೀರನ್ನ ಹೋಗ್ಲಿಕ್ಕೆ ಒಂದು ಟ್ಯಾಂಕ್ ಕಟ್ಟಿರ್ತೀವಿ. ಓಕೆ ಆ ಟ್ಯಾಂಕಲ್ಲಿ 36 ಅವರ್ಸ್ ಆದಮೇಲೆ ಒಂದು ಫರ್ಮೆಂಟೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ಒಂದು ತಿನ್ನ ಲೇಯರ್ ಎಣ್ಣೆ ಬರುತ್ತೆ ಅಲ್ಲಿ. ಓಕೆ ಆ ಎಣ್ಣೆ ಆ ತೆಂಗಿನ ಕಾಯಿ ನೀರಲ್ಲಿ ಎಣ್ಣೆ ಬರುತ್ತೆ. ಓಹೋ ತುಂಬಾ ಬ್ಯಾಡ್ ಸ್ಮೆಲ್ ಇರುತ್ತೆ ಅದು ಎಣ್ಣೆ. ಅದನ್ನ ತೆಗಿತೀವಿ. ಅದನ್ನ ತೆಗೆದು ಅದನ್ನ ತಗೊಂಡೋಗಕ್ಕೆ ಇವತ್ತು ಮಾರ್ಕೆಟಲ್ಲಿ ಒಂದು ದೊಡ್ಡ ತಂಡ ಇದ್ದಾರೆ. ನೀವು ಅದನ್ನ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಇವತ್ತು ನೀವು ಮನೆಗಳಲ್ಲಿ ಯಾವ ರೀಫೈನ್ಡ್ ಎಣ್ಣೆ ತಿಂತಾ ಇದ್ದೀರೋ ಆ ಎಣ್ಣೆಗೆ ಏನು ರೇಟನ್ನ ಕೊಡ್ತೀರೋ ಅಷ್ಟೇ ರೇಟನ್ನ ಈ ಡ್ರಮ್ ಪಕ್ಕ ನಮ್ಮ ಆ ಟ್ಯಾಂಕ್ ಪಕ್ಕ ಇರೋ ಆ ತೊಟ್ಟಿಯಿಂದ ಬರೋ ಎಣ್ಣೆಗೆ ಕೊಟ್ಟು ತಗೊಂಡೋಗ್ತಾರೆ. ನೋಡಿ, ಕಡ್ಲೆಕಾಯಿ ಕೆಟ್ಟೋದ್ರೆ ಎಸಿತೀರಾ, ಸೂರ್ಯಕಾಂತಿ ಕೆಟ್ಟೋದ್ರೆ ಎಸಿತೀರಾ, ಆದ್ರೆ ಕೆಟ್ಟೋಗಿರೋ ತೆಂಗಿನಕಾಯಿಗೊಂದು ಮಾರ್ಕೆಟ್ ಇದೆ, ಅದನ್ನ ಕೌಟು ಅಂತ ಕರಿತೀವಿ ನಾವು. ಓಕೆ ಅದರ ಎಣ್ಣೆ ರೇಟ್ ಗೊತ್ತಾ ಇವತ್ತು? 200 ರೂಪೀಸ್ ಇದೆ. ಕೆಟ್ಟೋಗಿರೋ ಕೊಬ್ಬರಿಯಿಂದ ಬರುವ ಎಣ್ಣೆಗೆ 200 ರೂಪೀಸ್ ಇದೆ. ಏನಕ್ಕಿದಿಷ್ಟು ತೆಂಗಿನ ಎಣ್ಣೆ, ಈ ತರ ಕೆಟ್ಟೋಗಿರೋ ತೆಂಗಿನ ಎಣ್ಣೆಗೆ ಯಾಕೆ ಇಷ್ಟು ದೊಡ್ಡ ಮಾರ್ಕೆಟ್ ಅಂತಂದ್ರೆ, ಇವತ್ತೇನು ಸೋಪನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಕಂಪನಿಗಳು, ಸಂಪೂರ್ಣವಾಗಿ 99% ಬಜೆಟ್ ಅನ್ನ ಮ್ಯಾಚ್ ಮಾಡೋಕ್ಕೋಸ್ಕರ ರಾಸಾಯನಿಕವಾಗಿ ಆ ಸೋಪನ್ನ ಉತ್ಪಾದಿಸಿ ಅದಕ್ಕೆ 1% ಆಯಿಲ್ನ ಹಾಕ್ತಾರೆ. ಯಾಕೆ ಅಂದ್ರೆ ಇದು ಮನುಷ್ಯನ ದೇಹದ ಮೇಲೆ ಯಾವುದೇ ಪರಿಣಾಮ ಬೀಳಬಾರ್ದು ಅಂದ್ರೆ ಆ ರಾಸಾಯನಿಕಗಳನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂತ ಸಂದೀಪ್. ಓಕೆ ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ ಇದು ಕಾನ್ಸೆಪ್ಟ್. ಅದಕ್ಕೋಸ್ಕರ ಕೆಟ್ಟೋಗಿರೋ ಈ ಎಣ್ಣೆಗೆ ಹೈಯೆಸ್ಟ್ ಡಿಮ್ಯಾಂಡ್. 200 ರೂಪೀಸ್ ಇದೆ ಕೆಟ್ಟೋಗಿರೋ ಎಣ್ಣೆಗೆ ಅಂದ್ರೆ ಲೆಕ್ಕ ಹಾಕಿ. ಈ ಕೌಟ್ ಎಣ್ಣೆ ನಂತರ ನೆಕ್ಸ್ಟ್ ಬರೋದೇ ಕೊಬ್ಬರಿ ಎಣ್ಣೆ. ಅದು ನಿಮಗೆಲ್ಲ ಗೊತ್ತಿದೆ, ಮಂಗಳೂರು ಕಡೆ ಎಲ್ಲ ಕಡೆ ಸಿಗುತ್ತೆ. ವರ್ಜಿನ್ ಕೋಕೋನಟ್ ಆಯಿಲ್ ಅದರ ನೆಕ್ಸ್ಟ್ ಲೆವೆಲ್, ತುಂಬಾ ಸುಪೀರಿಯರ್ ಪ್ರೀಮಿಯಂ. ಅಂತ ವರ್ಜಿನ್ ಕೋಕೋನಟ್ ಆಯಿಲ್ ಹಾಕಿ ತಯಾರಿಸಿರೋ ಮೊಟ್ಟ ಮೊದಲ ಸೋಪ್ ಇದು, ದ 80 TFM ಇರ್ತಕ್ಕಂತಹ ಸೋಪ್. ಯೋಚನೆ ಮಾಡಿ, ಇದನ್ನ ಅಪ್ಲೈ ಮಾಡೋದ್ರಿಂದ ನಿಮ್ ಸ್ಕಿನ್ ಏನಾಗುತ್ತೆ. ತಾವು ಸುಗಂಧ ಕೇಳಿದ್ರಿ, ಎಸ್, ನ್ಯಾಚುರಲ್ ಫ್ರಾಗ್ರೆನ್ಸ್ ನ ಅದಕ್ಕೆ ಇನ್ಸ್ಟಾಲ್ ಮಾಡಿದ್ವಿ. ವಿಟಮಿನ್ ಇ ಇಂದ ಅದನ್ನ ಸಮೃದ್ಧ ಮಾಡಿದ್ವಿ. ಜೊತೆಗೆ ಜೊಜೋಬಾ ಆಯಿಲ್, ಶಿಯಾ ಬಟರ್. ಇದು ನಿಮ್ಮ ಸಿನ್ನ ಏನೇ ಕಾರಣಕ್ಕೂ ಏಜ್ ಆಗಕ್ ಬಿಡಬಾರ್ದು, ಸುಕ್ಕಾಗಕ್ ಬಿಡಬಾರ್ದು. ಏನಾದ್ರೂ ನಿಮ್ಮ ಬ್ಲ್ಯಾಕ್ ಸ್ಪಾಟ್ಸ್ ಏನಾದ್ರು ಸ್ಕಿನ್ ಅಲ್ಲಿ ಇದ್ರೆ ತೆಗಿಬೇಕು. ಯಾಕೆ ಈ ಸೋಪ್ನ ಇಷ್ಟು ಕೇರ್ ಮಾಡಿದ್ವಿ ಅಂತಂದ್ರೆ, ನನ್ನ ಪ್ರಕಾರ ಪುಟ್ಟ ಮಕ್ಕಳಿಗೂ ಇದನ್ನ ಬಳಸಬೇಕು. ಯಾವುದೇ ರೀತಿ ಕಣ್ಣುರಿ ಬರಬಾರ್ದು. ನಾನು ತುಂಬಾ ಅರ್ಜೆಂಟಲ್ಲಿ ಇದ್ದೀನಿ ಸರ್, ನನಗೆ ಮೇಕಪ್ ಮಾಡ್ಕೊಳಕ್ಕೆ ಆಗಲ್ಲ, ಜಸ್ಟ್ ಈ ಸೋಪಲ್ಲಿ ಸ್ನಾನ ಮಾಡ್ಕೊಳ್ಳಿ, ನಿಮಗೆ ಸ್ಕಿನ್ನಿಗೆ ಒಂದು ಬ್ರೈಟ್ನಿಂಗ್ ಎಫೆಕ್ಟ್ ಕೊಡೋಕೆ ಅದು ಸ್ಟಾರ್ಟ್ ಮಾಡುತ್ತೆ. ಜೊತೆಗೆ ಸೋಪ್ ಆಗಲಿ, ಪೇಸ್ಟ್ ಆಗಲಿ, ಶಾಂಪುಗಳಾಗಲಿ, ಇದು ಒಂದು ದಿನ ಬಳಸಲ್ಲ ಸಂದೀಪ್, ಇದು ತುಂಬ ದೀರ್ಘವಾಗಿ ಬಳಸ್ತೀವಿ. ಲಕ್ಷಗಳ ಟೈಮ್ ಇದನ್ನ ಬಳಸ್ತೀವಿ. ಒಬ್ಬ ಮನುಷ್ಯ ತನ್ನ ಜೀವಿತಾವಧಿನಲ್ಲಿ ಮಲ್ಟಿಪಲ್ ಬಳಸೋ ವಸ್ತುಗಳ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಬೇಕು. ಒಂದ್ಸರಿ ತಿಂತೀಯಾ ತಲೆನೇ ಕೆಡಿಸ್ಕೋಬೇಡ, ಒಂದ್ಸರಿ ಬಳಸ್ತೀಯಾ ಅದು ಹೆಂಗಾರು ಇರ್ಲಿ ಬಳಸು. ಆದ್ರೆ ರೆಗ್ಯುಲರ್ ನಾನು ಬಳಸ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಕೇರ್ಫುಲ್ ಆಗಿರು. ಯಾಕೆಂದ್ರೆ ರೆಗ್ಯುಲರ್ ಕನ್ಸಿಸ್ಟೆನ್ಸಿ ಮುಖಾಂತರ ಒಂದು ನೀರಿನ ಹನಿ ಕಲ್ಲನ್ನೇ ಹೊಡೆಯುತ್ತೆ ಅಂತ ಅಂದಮೇಲೆ, ಈ ತರ ನೀನು ರಾಸಾಯನಿಕನ ಕನ್ಸಿಸ್ಟೆನ್ಸಿಯಾಗಿ ಬಳಸಿದ್ರೆ ನೀನು ಸಿಂಹನಂಗಿರನ್ನು ಕೂಡ ಇಲಿ ತರ ಮಾಡೋ ಶಕ್ತಿ ಈ ರಾಸಾಯನಿಕ ಉತ್ಪನ್ನಗಳಿಗಿರುತ್ತೆ. ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಇಷ್ಟು ಬಜೆಟ್ ಫ್ರೆಂಡ್ಲಿ ಆಗಿ 80 TFM ಸೋಪ್ನ ಹೆಮ್ಮೆಯಿಂದ ನಾವು ಜನಗಳಿಗೆ ಕೊಟ್ಟಿದ್ದೀವಿ ಸಂದೀಪ್. ನಿಜವಾಗ್ಲೂ ಅದನ್ನ ಬಳಕೆ ಮಾಡಿದವರಿಗೆ ಅದರ ಗಂಧ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ನನಗೂ ಕೂಡ ಅದನ್ನ ವರ್ಣಿಸೋದಕ್ಕೆ ಪದಗಳಿಲ್ಲ ಸರ್. ಈಗ ಈ ಕಾರ್ಯಕ್ರಮವನ್ನ ನೋಡ್ತಿರ್ತಾರಲ್ಲ, ಸೊ ನೋಡುವವರಿಗೆ ಒಂದು ಸ್ವ ಉದ್ಯೋಗ ಮಾಡಬೇಕು, ನಾನು ಕೂಡ ಏನಾದ್ರು ಒಂದು ಡಿಸ್ಟ್ರಿಬ್ಯೂಷನ್ ತಗೋಬೇಕು. ಈ ವರ್ಜಿನ್ ಕೋಕೋನಟ್ ಆಯಿಲ್ ಬಗ್ಗೆ ಕೇಳಿದೆ, ಹೇರ್ ಆಯಿಲ್ ಬಗ್ಗೆ ಕೇಳಿದೆ, ಈಗೇನಿದು ಸೋಪು ಮತ್ತೆ ಈ ತರದ ದಿನಬಳಕೆ ವಸ್ತುಗಳನ್ನ ಕೂಡ ಇವರು ಬಿಡ್ತಾ ಇದಾರಲ್ಲ, ಸೊ ಇದನ್ನ ನಾನೇನಾದ್ರೂ ಒಂದು ಉದ್ಯೋಗವನ್ನಾಗಿ ಮಾಡ್ಕೋಬಹುದಾ ಅಂತ ಹೇಳಿ ಒಂದು ಸುಮಾರು ಜನರಿಗೆ ಮನೋಭಿಲಾಷೆ ಇರಬಹುದು. ಅಂತವ್ರಿಗೆ ಏನ್ ಹೇಳ್ತೀರಾ ಸರ್? ನೋಡಿ ಸಂದೀಪ್, ನಿಮಗೆ ಬಾಲ್ಯದಲ್ಲಿ ಒಂದು ಕನಸಿತ್ತು ಅಂತ ನಾನು ನಿಮ್ಮನ್ನು ಕೇಳಿದ್ದೆ. ಏನಂತ ಅಂದ್ರೆ, ಸರ್ ನಾನೊಂದು ಕ್ಯಾಮ್ರಾ ತಗೋಬೇಕು, ಶೂಟ್ ಮಾಡಬೇಕು. ನೀವು ನನ್ನ ಹತ್ರ ಹಲವಾರು ಬಾರಿ ಶೇರ್ ಮಾಡ್ಬೋದು. ಅದನ್ನೇ ನಿಮ್ಮನ್ನ ತಂದು ಈ ಸಂಸ್ಥೆನ ಸ್ಥಾಪಿಸಿ ನೂರಾರು ಜನ ಕನಸುಗಾರರಿಗೆ, ನೂರಾರು ಜನ ಗ್ರಾಹಕರಿಗೆ, ಯಾರು ಮಾಡಕ್ ಆಗದೇ ಇರೋ ಅಷ್ಟರ ಮಟ್ಟಿಗೆ ನೀವು ತಲುಪಿದೀರಾ. ಅದೇ ತರ ನನ್ನಲ್ಲಿ ಇದ್ದಿದ್ದ ಕನಸೇನು ಅಂತಂದ್ರೆ, ಎಷ್ಟೋ ಜನ ಲೈಫಲ್ಲಿ ಹೋಗಿ ಸ್ಟ್ರಕ್ ಆಗ್ಬಿಡ್ತಾರೆ ಸಂದೀಪ್. ಎಷ್ಟೋ ಜನ, ಒಂದು ಹೆಣ್ಮಕ್ಳು ತುಂಬಾ ಆಸೆ ಇರುತ್ತೆ, ಹೌಸ್ ವೈಫ್ ಆಗ್ಬಿಡ್ತಾರೆ. ಒಬ್ಬ ಶಿಕ್ಷಕ
ಅವ್ನಿಗೇನೋ ಸಾಧಿಸ್ಬೇಕು ಅಂತ ಆಸೆ ಇರುತ್ತೆ, ಎಲ್ಲಿಗೂ ಹೋಗಿ ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಕೊಬಿಡ್ತಾರೆ, ಒಬ್ರು ಡ್ರೈವರ್ ಆಗ್ತಾರೆ, ಈ ಜೀವನ ಅಂತಕ್ಕಂಥದ್ದು ನಾವು ಬದುಕಬೇಕು ಅನ್ನೋದಕ್ಕೋಸ್ಕರ ಎಲ್ಲಿಂದನೋ ಎಲ್ಲೋ ಕರ್ಕೊಂಡೋಗಿ ನಮ್ಮನ್ನ ಸ್ಟ್ರಕ್ ಮಾಡುತ್ತೆ. ಅಂಥವ್ರಿಗೆ ಒಂದು ಉದ್ಯಮಶೀಲತೆನ ತುಂಬಬೇಕು ಅಂತ ಸಣ್ಣ ಹುಡುಗನಿಂದ ಇದ್ದಿದ್ದು ನನಗೆ ಕನಸಿದು. ಒಂದು ಹೆಲ್ದಿ ಬಿಸ್ನೆಸ್, ಒಂದು ಸೇಫೆಸ್ಟ್ ಬಿಸ್ನೆಸ್ ಮಾಡೆಲ್ನ ಕ್ರಿಯೇಟ್ ಮಾಡಬೇಕು. ಬಿಸ್ನೆಸ್ ಅನ್ನೋದು ಹಣ ಸಂಪಾದನೆಗೆ ಇರ್ತಕ್ಕಂತಹ ರೂಟ್ ಅಲ್ಲ. ಬಿಸ್ನೆಸ್ ಅನ್ನೋದು ಹೊಸ ಹೊಸ ಉದ್ಯಮಿಗಳನ್ನ ಪರಿಚಯಿಸ್ತಕ್ಕಂಥ ಕ್ಷೇತ್ರವಾಗಬೇಕು. ಈಗ ಎಕ್ಸಾಂಪಲ್, ಅವನ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗಬೇಕು. ಒಂದು ವಸ್ತುನ ಆತ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ ವಸ್ತುಗಿಂತ ಜಾಸ್ತಿ ಅವನನ್ನ ಅವ್ನು ರೆಪ್ರೆಸೆಂಟ್ ಮಾಡ್ಕೋತಾ ಇರ್ತಾನೆ. ಅವನ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಯ್ತಾ ಮಾರ್ಕೆಟಲ್ಲಿ ಅವನ ಕಾನ್ಫಿಡೆನ್ಸ್ ಜಾಸ್ತಿ ಆಗೋಗುತ್ತೆ. ಅವನಲ್ಲಿ ಉದ್ಯಮಶೀಲತೆ ಮೊಳಕೆ ಹೊಡೆದು ಮುಂದೆ ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾನೆ. ನೀವೆಷ್ಟೋ ಜನದ ಇಂಟರ್ವ್ಯೂ ಮಾಡಿರ್ತೀರಾ, ಸರ್ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಂತೆಂಥ ದೊಡ್ಡ ಉದ್ಯಮಿಗಳು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ದೊಡ್ಡದಾಗಿ ಬೆಳೆದಿರ್ತಾರೆ. ನಾನು ಆ ತರ ಉದ್ಯಮಿಗಳನ್ನ ಸೃಷ್ಟಿ ಮಾಡಬಹುದಾ ಅಂತ ಯೋಚನೆ ಮಾಡಿ ಗ್ರಾಹಕರಿಗೆ ಅತ್ಯಮೂಲ್ಯವಾಗಿ ತಲುಪಬೇಕು. ಈ ಉದ್ಯಮಿಗಳ ಫೇಸ್ ವ್ಯಾಲ್ಯೂ ನನಗೆ ಇಂಪಾರ್ಟೆಂಟ್ ಆಗಿದ್ರಿಂದ, ಅವರ ಭವಿಷ್ಯ ಇಂಪಾರ್ಟೆಂಟ್ ಆಗಿದ್ರಿಂದ ಈ ಪ್ರಾಡಕ್ಟ್ನ ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಿ ಅಂತ ಜನಕ್ಕೊಂದು ಅವಕಾಶ ಕೊಡೋಣ ಅಂತ ಈ ಸ್ವದೇಶಿ ದಿಶಾ ಸಂಸ್ಥೆನ ಈ ತರ ನಡೆಸ್ತಾ ಇದ್ದೀನಿ. ನಾನು ಸ್ವದೇಶಿ ದಿಶಾ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ. ಯಾರಾದರೂ ಸ್ವಂತ ಉದ್ಯೋಗವನ್ನು ಮಾಡಬೇಕು, ಇಲ್ಲ ನಮಗೂ ಈ ಒಂದಿಷ್ಟು ಪ್ರಾಡಕ್ಟ್ಗಳು ಬೇಕು ಅಂದರೆ ನೀವೇ ನೇರವಾಗಿ ಗುರುಲಿಂಗಯ್ಯವರ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಸರ್. ಖಂಡಿತ.